ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದಲ್ಲಿ ಸಾರ್ವಜನಿಕರ ಮೃತದೇಹವನ್ನು ಉಚಿತವಾಗಿ ಸಾಗಿಸಲು 14 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಶಾಂತಿ ವಾಹನ ಸಾರ್ವಜನಿಕರ ಸೇವೆಗೆ ಸಿದ್ಧ. ಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಲೋಕಾರ್ಪಣೆ. ತಾಲೂಕಿನ ಹಿರಿಸಾವೆ ಹೋಬಳಿ ಬೂಪನಬೆಟ್ಟ ಜಾತ್ರೆ ಜನವರಿ 10 ರಿಂದ 21ರವರೆಗೆ. ರಾಸುಗಳ ಜಾತ್ರೆಗೆ ಯಾವುದೇ ಲೋಪವಾಗದಂತೆ ಎಚ್ಚರ ವಹಿಸುವಂತೆ ಶಾಸಕ ಸಿಎನ್ ಬಾಲಕೃಷ್ಣ ಸೂಚನೆ. ರಾಸು ಎತ್ತಿನಗಾಡಿಗೆ ಸುಂಕ ನಿರ್ಬಂಧ ಎಂದ ಶಾಸಕರು. ಹಾಗೂ ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎನ್ಆರ್ ನಟರಾಜ್ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು. ಸ್ವಚ್ಛತೆ, ಬೀದಿ ದೀಪ, ರಸ್ತೆ ಅಭಿವೃದ್ಧಿಗೆ ಆದ್ಯತೆ ಎಂದ ನೂತನ ಅಧ್ಯಕ್ಷರು. ವಾರ್ತೆಗಳ ವಿವರ. ಚನ್ನರಾಯಪಟ್ಟಣ ತಾಲೂಕಿನ ಸಾರ್ವಜನಿಕರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ 14 ಲಕ್ಷ ರು ವೆಚ್ಚದಲ್ಲಿ ಶಾಂತಿ ವಾಹನವನ್ನು ಸಿದ್ಧಪಡಿಸಿದ್ದು, ಸಾರ್ವಜನಿಕರ ಮೃತದೇಹವನ್ನು ಸಾಗಿಸಲು ವಾಹನವನ್ನು ಸೇವೆಗೆ ಅರ್ಪಿಸಲಾಯಿತು. ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗುರುವಾರದಂದು ಸಮಾನ ಮನಸ್ಕರರು ಸೇರಿ ಶಾಂತಿ ವಾಹನವನ್ನು ಸಾರ್ವಜನಿಕರ ಸೇವೆಗೆ ಲೋಕಾರ್ಪಣೆ ಮಾಡಿದ ಬಳಿಕ ಪುರಸಭಾ ಮಾಜಿ ಸದಸ್ಯ ಸಿಪಿ ಕುಮಾರ್ ಮಾತನಾಡಿ, ಸಮಾನ ಮನಸ್ಕರರು ಹಾಗೂ ಸಾರ್ವಜನಿಕರಿಂದ ಸಂಗ್ರಹವಾದ ದೇಣಿಗೆಯಲ್ಲಿ ಸುಮಾರು 14 ಲಕ್ಷ ರು ವೆಚ್ಚದಲ್ಲಿ ಶಾಂತಿ ವಾಹನವನ್ನು ರೂಪಿಸಿದ್ದು, ಪಾರ್ಥಿವ ಶರೀರವನ್ನು ರುದ್ರಭೂಮಿಗೆ ತೆಗೆದುಕೊಂಡು ಹೋಗಲು ಎಲ್ಲ ರೀತಿಯ ಅನುಕೂಲಗಳನ್ನು ಅದರಲ್ಲಿ ಕಲ್ಪಿಸಲಾಗಿದೆ. 5 ತಿಂಗಳಿಂದ ಸಮಾನ ಮನಸ್ಕರರು ಸೇರಿ ಚರ್ಚಿಸಿ ಇದಕ್ಕೆ ಚಾಲನೆ ನೀಡಿದ್ದು, ರುದ್ರಭೂಮಿಗೆ ಶವ ಸಾಗಿಸಲು ಅನುಕೂಲವಾಗಲಿದೆ ಎಂಬ ದೃಷ್ಟಿಯಿಂದ ಶಾಂತಿ ವಾಹನ ಆರಂಭಿಸಲಾಯಿತು. ಬಡ ಕುಟುಂಬಕ್ಕೆ ಸೇರಿದವರಿಗೆ ಉಚಿತವಾಗಿ ನೀಡಲಾಗುವುದು. ಅದೇ ರೀತಿ ಅನಾಥ ಶವಗಳನ್ನು ಉಚಿತವಾಗಿ ಸಾಗಿಸಲಾಗುವುದು. ಆದರೆ ಸ್ಥಿತಿವಂತ ಕುಟುಂಬದವರು ಇಂಧನದ ವೆಚ್ಚವನ್ನು ಭರಿಸಬೇಕಾಗುತ್ತದೆ. ಶಾಂತಿ ವಾಹನದ ನಿರ್ವಹಣೆ ಮಾಡಲಾಗುವುದು. ಚನ್ನರಾಯಪಟ್ಟಣ ತಾಲೂಕಿಗೆ ಇದರ ಅನುಕೂಲವಾಗಲಿದೆ. ವಾಹನದ 2 ಬದಿಗಳಲ್ಲಿ ಗಾಜಿನಿಂದ ಗೋಡೆಗಳನ್ನು ಅಳವಡಿಸಿರುವುದರಿಂದ ಮೃತದೇಹವನ್ನು ಹೊರಗಿನಿಂದಲೇ ನೋಡುವ ಅವಕಾಶವೂ ಇದೆ ಎಂದರು. ಪುರಸಭಾ ಸದಸ್ಯ ಸಿಎನ್ ಶಶಿಧರ್ ಮಾತನಾಡಿ, ಶಾಂತಿ ವಾಹನದ ನಿರ್ವಹಣೆಯನ್ನು ನಮ್ಮ ಸಂಸ್ಥೆ ಹೊರಲಿದ್ದು, ಇದರ ಇಂಧನ ವೆಚ್ಚವನ್ನು ನಮ್ಮ ಸಂಸ್ಥೆಯೇ ಭರಿಸಲಿದೆ ಎಂದರು. ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿ ಎಚ್ಎಂ ನಾಗಪ್ಪ, ಶಂಕರ್, ಸಿಕೆ ಕೃಷ್ಣ ಮಾತನಾಡಿದರು. ಜಯರಾಮಯ್ಯ, ನಾಗರಾಜು, ಸಿಟಿ ಕುಮಾರಸ್ವಾಮಿ, ಜಯರಾಮ್, ಸ್ವಾಮಿ, ಜಯರಾಮ್ ಮತ್ತಿತರರು ಹಾಜರಿದ್ದರು. ವಾಹನ ಇದು ಅಂದರೆ ಬರೀ ಶವ ಇರೋದು ಮಾತ್ರ ಖಾದ್ಯ ವಾಹನ. ಇದರಲ್ಲಿ ಏನೇನಾಗುತ್ತಪ್ಪ ಅಂದರೆ ಬಡವರಿಗೆ, ತೀರಾ ಬಡವರಿಗೆ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಇಡ್ಸುವಂಥ ಕಾರ್ಯಕ್ರಮನ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಚೆನ್ನಾಗಿದ್ದವರು ಡೀಸೆಲ್ಲು ಮತ್ತು ಡ್ರೈವರ್ದು ಮೇಂಟೆನೆನ್ಸ್ ಕಟ್ಟಿಕೊಟ್ರೆ ಸಾಕು. ಏನು ಲಾಭ ಕೇಳಲ್ಲ ಯಾರ್ತಲ್ಲಿದೆ. ಇದು ಸಾರ್ವಜನಿಕರು ನಮ್ಮ ತಾಲೂಕು ಬಿಟ್ಟು ಆಚೆ ಕೊಡಲ್ಲ. ನಮ್ಮ ತಾಲೂಕಲ್ಲಿ ಎಲ್ಲರೂ ಉಪಯೋಗಿಸ್ಕೋಬೋದಿನ್ನ. ಇದಕ್ಕೆ ಜಾಗನ ಒಂದು ನಂಬರ್ ಹೇಳ್ತೀವಿ, ನಂಬರ್ ಮಾಡ್ತೀವಿ ಗಾಡಿ ಮೇಲೆ. ಯಾರು ಫೋನ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಇದನ್ನು ನಮ್ಮ ದಯವಿಟ್ಟು ನಮ್ಮ ತಾಲೂಕರು ಎಲ್ಲರೂ ಉಪಯೋಗಿಸ್ಬೇಕು ಅಂತ ಕೇಳ್ಕೊತೀವಿ. ಇದಕ್ಕೆ ಜೊತೆಗೆ ನಮ್ಗೆ ಎಲ್ಲ ಸ್ನೇಹಿತರುಗಳಿಗೆ ಇದಕ್ಕೆ ಸಹಾಯ ಮಾಡಿದ್ದಾರೆ. ಇದು ಗಾಡಿ ತರಕ್ಕೆ ಮೊದಲು ನಮ್ಮ ಜಾರಮಣ್ಣ, ಮಾಸ್ಟ್ರು ನಾಗಪ್ಪಣ್ಣ, ಲಾಯರು, ಹೀಗೆ ಎಲ್ಲ ಸುಮಾರು ಜನ ಸಹಾಯ ಮಾಡಿದ್ದಾರೆ. ಇದಕ್ಕೆ ನಂಗೆ ಸಪೋರ್ಟ್ ಮಾಡಿದ್ರು ಕಂಕಣ್ಣ ಮತ್ತು ಸೋಮಣ್ಣ ಅಂತ, ಡಾಕ್ಟರ್ ಸೋಮಣ್ಣ ಅಂತೇಳಿ ನಂಗೆ ತುಂಬ ಸಪೋರ್ಟ್ ಮಾಡೋರು. ಈ ಗಾಡಿ ಇಲ್ಲಿವರೆಗೆ ತರೋವರೆಗೂ ಎಲ್ಲ ಸಪೋರ್ಟು ನಮಗೆ ಮಾಡಿದ್ದಾರೆ. ಇನ್ನು ಮುಂದೆ ಮೇಂಟೆನೆನ್ಸು ನಾವು ನೆರವೇರಿಸಿದ್ದಾರೆ. ಇದಕ್ಕಾಗಿ ಭಾಳ ಶ್ರಮ ಪಟ್ಟಿದ್ದಾರೆ. ಹಣ ಕೊಡಿಸೋದು ಅಷ್ಟೇ ಅಲ್ಲ, ವಾಹನದ ಎಷ್ಟು ಮಟ್ಟಿಗೆ ಅದನ್ನು ಇಕ್ವಿಪ್ ಮಾಡಬೇಕು ಹಾಗೆ ಅನ್ನೋದು ಎಲ್ಲದನ್ನು ಸಣ್ಣ ಪುಟ್ಟ ಇದನ್ನು ಕೂಡ ತಪ್ಪು ಒಪ್ಪು ಆಗದಂತೆ ಅದನ್ನು ಸರಿಪಡಿಸಿಕೊಂಡು ಇವತ್ತು ವಾಹನ ತಂದಿಟ್ಟಿದ್ದಾರೆ. ಅತ್ಯಂತ ಅಗತ್ಯವಾಗಿದ್ದಂಥ ಸನ್ನಿವೇಶ. ಇವತ್ತು ನಮ್ಮ ಚನ್ನರಾಯಪಟ್ಟಣದಲ್ಲಿ ಸ್ಮಶಾನ ಭೂಮಿನೇ ಸಿಗದಂಥ ಪರಿಸ್ಥಿತಿ ಬಂದೋಗಿದೆ. ಬಡವರಿಗಂತೂ, ಈ ಹೊಲ ಮನೆ ಇಲ್ಲದೆ ಇದ್ದಂಥವ್ರಿಗಂತೂ ಇವತ್ತು ಸತ್ತವರನ್ನ ಎಲ್ಲಿ ಇದು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕೂತಿದೆ. ಇರೋ ಸ್ಮಶಾನ ಈಗಾಗಲೇ ಸಂಪೂರ್ಣವಾಗಿ ತುಂಬಿಕೊಂಡಿದೆ. ಅದರ ಬಗ್ಗೆ ಯಾರೂ ಎಚ್ಚರ ತಗೊಳ್ತಾ ಇಲ್ಲ ಅಂತ ನನ್ನ ಭಾವನೆ. ಸಾರ್ವಜನಿಕರು ಅದನ್ನು ಒತ್ತಾಯ ಹಾಕಬೇಕು ಅಂತ ನಾನಾದರೂ ಆಶಿಸಲಿಕ್ಕೆ ಇಷ್ಟಪಟ್ಟರೆ ಸ್ಟಾಪ್ ಮಾಡಿ. ಏನೇ ಆಗಲಿ ಹೊರಗಡೆ ಹೋಗುವಂಥದ್ದು ಸನ್ನಿವೇಶ ಈಗ ನಾವು ತಲೆಗೆ ಹೊಳೆದಿದ್ದು BJP ಕುಮಾರಣ್ಣವರಿಗೆ. ಇದೊಂದು ಸುಮಾರು ಒಂದು 5 ತಿಂಗಳ ಹಿಂದೆ ಈ ಕೆಲಸ ಮಾಡಲೇಬೇಕು ಅಂತ. ಯಾಕೆಂದರೆ ಕಷ್ಟ ನೋಡ್ತಿದ್ರು, ಹೊರಕ್ಕಾಗ್ತಿಲ್ಲ, ಹೊರಗೆ ಜನ ಇಲ್ಲ ಈ ನಡುವೆ, ಅದಕ್ಕೊಂದು ಗಾಡಿ ಮಾಡಬೇಕು ಅನ್ನೋದು.
5 ತಿಂಗಳಿಂದ ಅವ್ರ ಮೆದ್ಲಲ್ಲಿ ಹುಟ್ಟಿದ ಬೀಜ ಮೊಳಕೆ ಹೊಡೆದು ಪೂರ್ತಿ ಫಲ ಕೊಟ್ಟಿದ್ದು ಇವತ್ತಿಗೆ 5 ತಿಂಗಳಿಗೆ ಕಂಪ್ಲೀಟ್ ಆಗಿದೆ. ಈ ಗಾಡಿ ಪರ್ಚೇಸ್ ಮಾಡಿಬಿಟ್ಟು 3 ತಿಂಗಳಾಯಿತು. 3 ತಿಂಗಳ ನಂತರ ಇಲ್ಲಿ ಬಂದು ನಿಂತಿದೆ. ಇದು ಎಲ್ಲರಿಗೂ ಸದ್ವಿನಿಯೋಗ ಆಗುತ್ತೆ ಅಂತ ಎಲ್ಲರಿಗೂ ಗ್ಯಾರಂಟಿ ಇದೆ. ಬಟ್ ಏನಂತಂದರೆ ಈ ಥರ ಇದನ್ನು ಮಾಡಬೇಕು ಅಂತ ಹೊಳೆದಾಗ ಸ್ನೇಹಿತರ ಜೊತೆ ಒಟ್ಟಿಗೆ ಸಮಾನ ಮನಸ್ಸು ಜೊತೆ ಹಂಚ್ಕೊಂಡಾಗ ಸುಮಾರು ಜನ ವಾಲಂಟಿಯರಾಗಿ ಬಂದ್ಬಿಟ್ಟು ನಾನು ಕೊಡ್ತೀನಿ ಬಂದಿದ್ದು. ನಿಜವಾಗ್ಲೂ ಈ ಚನ್ನರಾಯಪಟ್ಟಣ ಯಾರ್ಯಾರ ಜನತೆಯಲ್ಲಿ ಯಾರ್ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಮ್ಮೆಲ್ಲರ ವತಿಯಿಂದ ಕೊಯಮತ್ತೂರಿಂದ ಸುಮಾರು ಈಗಿನ ಕಾಸ್ಟ್ ಲೆಕ್ಕಾಚಾರ ಆದರೆ 14 ಲಕ್ಷ ವೆಚ್ಚದಲ್ಲಿ ಇವತ್ತು ನಮ್ಮ ಪೂಜ್ಯ ತಂದೆಯವರು, ಯಾಕಂದರೆ ನನಗೆ ಇವತ್ತೇನಾದ್ರು ವೃತ್ತಿ ಕೊಟ್ಟಿದ್ದರೆ ಅದು ನಮ್ಮ ಚಿಕ್ಕಪ್ಪ ಶಂಕರಣ್ಣ ಹೇಳ್ದಂಗೆ 5 ತಿಂಗಳ ಹಿಂದೆ ಒಂದು ಮೊಳಕೆ ಇವತ್ತು ಬೇರಾಗಿ ಮರ ಆಗಿ ಇವತ್ತು ಈಚೆ ಬಂದಿದೆ. ಅದರಿಂದ ನಾನು ನಿಜ ವೈಯಕ್ತಿಕವಾಗಿ ಅನ್ಕೊಂತ ಇದ್ದೆ, ಯಾಕಪ್ಪ ಹಿಂಗೆ ಯಾಕೆ ಬೇಕು ಇದು ಅಂತ. ಯಾಕಂದರೆ ಅವರು ಈ ಏಜಲ್ಲಿ 65-66 ವರ್ಷ ಅವ್ರಿಗೆ, ಅವರು ಎಲ್ಲರನ್ನೂ ಕೇಳಿ ಮಾಡಿ, ಆದರೆ ಅವ್ರಿಗೆ ಸಮಾಜಕ್ಕೆ ಇದ್ದಂಥ ಕಳಕಳಿಗೆ ನಾನು ನಿಜವಾಗ್ಲೂ ನನ್ನ ತಂದೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಆದರೆ ಅವರ ಆಸೆ ಇವತ್ತು ನೆರವೇರಿದೆ. ಆ ಆಸೆ ಜೊತೆ ನಾವು ನಮ್ಮ ಕುಟುಂಬದ ಸದಸ್ಯರು ಮತ್ತು ಪ್ರತಿಯೊಬ್ಬರು ಈಗ ಹೇಳ್ದಂಗೆ ಜಯರಾಮಣ್ಣ ಇರ್ಬೋದು, ನಾಗಪ್ಪಣ್ಣ ಇರ್ಬೋದು, ಕೃಷ್ಣಣ್ಣ ಇರ್ಬೋದು, ಶಂಕರಣ್ಣ ಇರ್ಬೋದು, ಎಲ್ಲರೂ ಇಂಥ ಒಂದು ಸತ್ಕಾರ್ಯಕ್ಕೆ ನಾವು ಯಾರೂ ಇಲ್ಲ ಅಂತ ಹೇಳಲ್ಲ ಅಂತೇಳಿ ಕೈಲಾಗಿದ್ದನ್ನು ಅವರು ಈಗ ನಮ್ಮ ಚಿಕ್ಕಪ್ಪ ಒಬ್ಬರೇ ಮಾಡಿದ್ರು ಅಂತ ನಾನು ಹೇಳಲ್ಲ, ನಾನೊಬ್ಬನೇ ಮಾಡಿದೆ ಅಂತ ಹೇಳಲ್ಲ, ಎಲ್ಲರೂ ಅವ್ರಿಗೆ ಶಕ್ತಿ ತುಂಬಿ ಇವತ್ತು ನಿಜವಾದ ಸೌಲಭ್ಯ ಆಗೋಂಥ ಕೆಲಸ ಇದು. ಸರ್ಕಾರ ಕೊಡದೋದ್ರು ನಾವೆಲ್ಲ ವಾಲಂಟಿಯರಾಗಿ ಸೇರ್ ಮಾಡೋಣ ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಬಹುಶಃ ಆ್ಯಂಬುಲೆನ್ಸ್ಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ರಿ, ಅದನ್ನು ಆ ಒಂದು ಸತ್ತಂಥ ಸಂದರ್ಭದಲ್ಲಿ ಆ ಮುಖ ನೋಡೋಕೆ ಆಗ್ತಿರ್ಲಿಲ್ಲ. ಹೈಟ್ ಕಡಿಮೆನೋ ಇಲ್ಲ ಅಂದರೆ ಅದು ಕೂಲಿಂಗ್ ಪೇಪರ್ ಇರ್ತಿತ್ತು, ಗ್ಲಾಸ್ ಎಳೆದು ಹಿಂಸೆ. ಬಹುಶಃ ನೀವು ಇದನ್ನು ನೋಡಿದ್ದೀರ, ಸುಸಜ್ಜಿತ ಚಿರಶಾಂತಿ ವಾಹನ ಮನುಷ್ಯನಿಗೆ ಸತ್ತ ನಂತರದಲ್ಲಿ ಆ ಯಾತ್ರೆನ ಅವನು ಏನು ಸಾಧನೆ ಮಾಡಿ ಒಳ್ಳೆಯ ಕಾರ್ಯ. ಈ ಒಂದು ಕಾರ್ಯ ನಿಮ್ಮಿಂದ ನಡೀಲಿ ಅಂತ ಹೇಳಿ ನಾವೆಲ್ಲ ಕೂಡ ಅವರಿಗೆ ಪ್ರೋತ್ಸಾಹಿಸಿದ್ದೀವಿ. ಈ ಒಂದು ವಾಹನ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ 1-2 ಜಾಸ್ತಿ ಆದರೂ ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ ಅವಶ್ಯಕತೆ ಇದೆ. ಅಂಥ ಒಂದು ಕಾರ್ಯಕ್ಕೆ ತಾವೆಲ್ಲ ಮತ್ತೊಮ್ಮೆ ಕೈ ಜೋಡಿಸಿ ಇಂಥದ್ದು ಇನ್ನೊಂದು ವಾಹನವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ಕೆ ನಮ್ಮ ಕುಮಾರಣ್ಣವರು, ಡಾಕ್ಟರ್ ಸೋಮಣ್ಣವರು, ನಮ್ಮ ಶಂಕರಣ್ಣವರು ಹೆಚ್ಚಿನ ರೀತಿಯಲ್ಲಿ ಇವರು ತುಂಬ ತಲೆ ಕೆಡಿಸ್ಕೊಂಡು 3-4 ಸರಿ ತಮಿಳ್ನಾಡು ಹೋಗಿ ಅದಕ್ಕೆ ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿಸಿ ಇವತ್ತು ತಾವೊಂದು ದೇವಸ್ಥಾನದ ಹತ್ರ ಓಪನಿಂಗ್ ಕಾರ್ಯನ ಇಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅವರ ಕುಟುಂಬಕ್ಕೆ ನನ್ನ ಈ ಭಗವಂತನ. ತಾಲೂಕಿನ ಹಿರಿಸಾವೆ ಹೋಬಳಿಯ ಬೂಕನಬೆಟ್ಟದಲ್ಲಿ ಜನವರಿ 10ರಿಂದ 21ರವರೆಗೆ ನಡೆಯುವ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರೆಗೆ ಬರುವ ಜಾನುವಾರುಗಳಿಗೆ ಮತ್ತು ಎತ್ತಿನ ಗಾಡಿಗೆ ಸುಂಕ ವಸೂಲಾತಿ ಇರುವುದಿಲ್ಲ. ಉತ್ತಮ ಎತ್ತುಗಳಿಗೆ 2 ಗ್ರಾಂ ಚಿನ್ನವನ್ನ ಬಹುಮಾನವಾಗಿ ಕೊಡುವುದಾಗಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಹೇಳಿದರು. ಹಿರೇಸಾವೆ ಹೋಬಳಿಯ ಬೂಕನಬೆಟ್ಟದಲ್ಲಿ ಏರ್ಪಡಿಸಿದ್ದ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ, ಸಭೆಯ ಪ್ರಾರಂಭದಲ್ಲಿ ರಾಸುಗಳ ಸುಂಕವನ್ನು ಕೈಬಿಡುವಂತೆ ರೈತ ಮುಖಂಡರುಗಳು ಕೇಳಿದ್ದಾರೆ. ಇತರೆ ಸುಂಕಗಳ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ತಹಸೀಲ್ದಾರ್ ದಿನಾಂಕವನ್ನು ನಿಗದಿಪಡಿಸಿ ನಡೆಸುತ್ತಾರೆ ಎಂದು ಹೇಳಿದರು. ಮತಿಘಟ್ಟ ಪಂಚಾಯಿತಿಯವರು ವಿದ್ಯುತ್ ದೀಪಗಳ ವ್ಯವಸ್ಥೆಯನ್ನು, ಬೆಳಗಿಹಳ್ಳಿ ಪಂಚಾಯಿತಿಯವರು ಕುಡಿಯುವ ನೀರು ಸರಬರಾಜಿಗೆ ಸಂಬಂಧಿಸಿದ ಸೌಲಭ್ಯಗಳನ್ನು ಮಾಡಬೇಕು. ಗ್ರಾಮೀಣ ಕ್ರೀಡೆಗಳನ್ನು ಹಿರಿಸಾವೆ ಗ್ರಾಮ ಪಂಚಾಯಿತಿಯವರ ನೇತೃತ್ವದಲ್ಲಿ ಮತ್ತು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರು ಕೃಷಿ ಮೇಳವನ್ನು ಆಯೋಜಿಸಬೇಕು. ಪಶುಸಂಗೋಪನಾ ಮತ್ತು ಆರೋಗ್ಯ ಇಲಾಖೆಯವರು ಜಾತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಸೆಸ್ಕ್ ವತಿಯಿಂದ ತಾತ್ಕಾಲಿಕವಾಗಿ 63 ಕೆವಿ ವಿದ್ಯುತ್ ಪರಿವರ್ತಕವನ್ನು ಅಳವಡಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರೈತರ ಪರವಾಗಿ ಎಚ್.ಎಸ್. ರವಿಕುಮಾರ್, ಹೆಗ್ಗಡಿಹಳ್ಳಿ ಕೃಷ್ಣಮೂರ್ತಿ, ಮತಿಘಟ್ಟ ನಾಗೇಶ್, ರಂಗಸ್ವಾಮಿ, ಜನಿವಾರ ಸಂತೋಷ್, ಬೊಮ್ಮೇನಹಳ್ಳಿ ಗಿರೀಶ್, ಸುಂಡಹಳ್ಳಿ ರವಿ, ಕೃಷಿ ಸಂದೀಪ್, ಬೋಕದ ರಾಶಿಗೌಡ ಮತ್ತಿತರರು ಮಾತನಾಡಿದರು. ಸಭೆಯಲ್ಲಿ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ಉಪ ತಹಸೀಲ್ದಾರ್ ರವಿ, ಪಿಎಲ್ಡಿಬಿ ಅಧ್ಯಕ್ಷ ಬಿಎಂ ಮಂಜುನಾಥ್, ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಯೋಗೇಶ್, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಮಹೇಶ್, ಮುಖಂಡರಾದ ಎಚ್.ಜಿ. ರಾಮಕೃಷ್ಣ, ಎಚ್.ಎಂ. ರಘು, ದೇವಸ್ಥಾನದ ಪಾರುಪತ್ತೇದಾರ ರಂಗರಾಜ್, ಆರ್ಐ ಯೋಗೇಶ್ ಸೇರಿದಂತೆ ಚನ್ನರಾಯಪಟ್ಟಣ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ರೈತರು ಸಭೆಯಲ್ಲಿ ಭಾಗವಹಿಸಿದರು.
ಮಾಡಿ ಬಂದು ನಾವೇ ಒಂದು 5 ನಿಮಿಷ ಮುಂಚೆ ಬಂದು ನೋಡೋಣ ಯಾರು ಸೇವೆ ಮಾಡಿದ್ದಾರೆ ಇರುವಂಥ ಇಲ್ಲೇನೋ ಸ್ಥಳೀಕರು ಕೂಡ ಕಲಿಸ್ಕೊಂಡು ಕಲಿಸ್ಕೊಂಡು ಅದನ್ನು ಮಾನಿಟರಿಂಗ್ ಮಾಡ್ತಕ್ಕಂಥದ್ದು ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ದಿನವೈ 2 ಟ್ಯಾಂಕ್ 20,000 ಲೀಟರ್ನ ಡೈರಿಯಿಂದ ಒಂದು ವ್ಯವಸ್ಥೆ ಮಾಡುವಂಥದ್ದು ಅವಕಾಶ ಮಾಡುವಂಥದ್ದು. ಈ ಹಸುಗಳನ್ನು ದನಗಳನ್ನು ಆಯ್ಕೆ ಮಾಡೋ ವಿಚಾರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು ಬೇರೆ ತಾಲೂಕಿನ ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಒಡಗೂಡಿ ಒಂದು 3 ಜನ ಕಮಿಟಿ ಅದನ್ನು ಮಾರ್ಗದರ್ಶಕ ಮಾಡುವುದಕ್ಕೆ ಒಂದು ಅವ್ರಿಗೆ ಇದು ಮಾಡೋದು. ಜಯಣ್ಣರೇ ಅದು ನೀವು ಸ್ವಲ್ಪ ಸರಿ ಮೊದಲಿಂದನೂ ಕೂಡ ನಿರ್ಮಾಣ ಜಯಣ್ಣರು ಒಂದು ವಾಸನ ಮಹೇಶ್ವರು ಎಲ್ಲರೂ ಕೂಡ ಇನ್ನೂ 4 ಜನ ಸೇರ್ತಾರೆ ಸೇವೆ ಮಾಡೋದಕ್ಕೇನು ಇನ್ನೂ 2 ಜನ ಸೇರಿ ನಮಗೇನು ಕೆಲಸ ಆಗಬೇಕು. ಅಟ್ಲೀಸ್ಟ್ ಎಲ್ಲೆಲ್ಲಿ ಲ್ಯಾಬ್ಸಸ್ ಇದೆ ಏನೋ ಸಣ್ಣರೆ ಏನೇನು ಲ್ಯಾಬ್ಸಸ್ ಇದೆ ನೀವು ಸ್ವಲ್ಪ ತಾಲೂಕು ಆಡಳಿತಕ್ಕೆ ಒಂದು ಮನವರಿಕೆ ಮಾಡ್ಕೊಂಡು ಒಂದು ಅವಕಾಶ ಮಾಡಿಕೊಡ್ಬೇಕು. ಹೋಸಲೇನೋ 2 ಗ್ರಾಮದ ವಿಚಾರನ ಪ್ರಸ್ತಾಪ ಮಾಡಿದ್ದೀರೋ ವಿಚಾರ ಮಾಡಿದ್ದೀವಿ. 19ನೇ ತಾರೀಕು ಕಳೆದ ಮೇಲೆ ದಿನಾಂಕ ಕೇಳ್ತೀನಿ, ಅಲ್ಲಿ ಬನ್ನಿ ಅದು ಕೂತು ಅದನ್ನು ನೆರವೇರಿಸ್ಕೊಡ್ತೀವಿ. ಆಯ್ತಲ್ಲ ಚರ್ಚೆ ಬೇಡ, ಹಿಂದಕ್ಕೆ ಹೋಗೋದು ಬೇಡ ಅಂತ ಆಯ್ತಲ್ಲ ಅನ್ನೋದು ಜೋಡಿ ಬರ್ತದೆ. ಅದಕ್ಕೇನಿದೆ ಅದರ ಜವಾಬ್ದಾರಿನ ಹೊತ್ಬೇಕು. ಈಗ ನಿಮ್ಗೊಂಥರ ಆ ಕುಪ್ಪಿ ಅದೆಲ್ಲ ಇದೆಲ್ಲ ಏನೋ ಬೇಬಿ ಜಾತ್ರೆ ಅಂತೀರಿ, ನಿಮ್ಗೇನೋ ಒಂದು ಆಸೆ. ಯಾಕೆಂದರೆ ನೀವೆಲ್ಲ ದನಗಳು ತಗೊಬರ್ಬೇಕಾದ್ರೆ ಈ ಜಾತ್ರೆಯ ಒಂದು ಬೆರೆದು ಬರಲಿ ಅನ್ನೋ ದೃಷ್ಟಿಯಲ್ಲಿ ಅದರಲ್ಲೇನೆ ಅದು ಮಾತಿಲ್ಲ ಅಲ್ವಾ. ಏನೋ ಇಲ್ಲಿಂದ ಗೌರವಪೂರ್ವಕವಾಗಿ ಈ ನಮ್ಮ ಕೊಟ್ಟಿದ್ದಾರೆ ಅನ್ನೋ ಭಾವನೆ ನಿಮಗೆ ಬೇಕಾಗಿದೆ. ನಿಮ್ಮ ಆಸೆನ ಈಡೇರಿಸಿ ಹೌದಲ್ಲ. ಯಾವುದೇ ರೀತಿ ಚರ್ಚೆಗೆ ಅವಕಾಶ ಕೊಡಲ್ಲ, ನಿಮ್ಮ ಆಸೆನೇ ಈಡೇರಿಸಿ ಹೌದಲ್ಲ. ಆಮೇಲೆ ಅದನ್ನು ಇದು ಮಾಡಿಕೊಂಡು ಮಾಡಿ 2 ಗ್ರಾಮ ಏನಪ್ಪ ಅದರ ಜವಾಬ್ದಾರಿನ ಕಾಮನ್ ಆಗಿ 10,000 ರೂಪೀಸ್ ಕೊಡೋದು ಕೆಲಸ ಮಾಡಿದ್ದೀವಿ. ಇದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ನಮ್ಮ ಸ್ನೇಹಿತರು ಬೆಟ್ಟದ ಮೇಲದೆಲ್ಲ ವಿಚಾರ ಹೇಳಿದ್ರು. ನಿಮಗೆಲ್ಲ ಗೊತ್ತಿದೆ ಬೆಟ್ಟದ ಮೇಲೆ ಏನೇನು ಅಭಿವೃದ್ಧಿ ಮಾಡಿದ್ದೀವಿ, ಅಲ್ಲೆಲ್ಲೇ ನಡ್ಕೊಂಡು ಹೋಗ್ತಿರ್ಲಿಲ್ಲ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಇಲ್ಲೂ ಕೂಡ ಎಲ್ಲ ಕಾಂಕ್ರೀಟ್ ರಸ್ತೆಗಳು ಈ ಬೆಟ್ಟಕ್ಕೆ ಸಂಪರ್ಕಿಸ್ತಕ್ಕಂಥ ಎಲ್ಲ ರಸ್ತೆಗಳು ಕೂಡ ಮಾಡಿದ್ವಿ. ಶ್ರವಣಬೆಳಗೊಳದ ಇರ್ಬೋದು, ಈ ಕಡೆ ಇದಿರ್ಬೋದು, ದಿಂಡಮುದ್ದ ದೇವಸ್ಥಾನದ ಇರ್ಬೋದು, ಈ ಕಡೆ ಪರ್ವತಕಳಿ ರಥೋತ್ಸವ ಯಶಸ್ವಿಯಾಗಿ ನಡೀಬೇಕು. ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಸಹಕಾರವನ್ನು ತಾಲೂಕು ಆಡಳಿತಕ್ಕೆ ನೀಡಬೇಕು ಅಂತ ವಿನಂತಿ ಮಾಡಿ ಇವತ್ತು ಮಾನ್ಯ ನಮ್ಮ ತಹಶೀಲ್ದಾರರು ಕೂಡ ಜವಾಬ್ದಾರಿ ಮಾಡ್ತಾರೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯ ಎನ್ಆರ್ ನಟರಾಜ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಹೊನ್ನೇಗೌಡ ರಾಜೀನಾಮೆ ನೀಡಿದ್ರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಎನ್ಆರ್ ನಟರಾಜ್ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ಹರೀಶ್ ಘೋಷಿಸಿದರು. ನೂತನ ಅಧ್ಯಕ್ಷ ಎನ್ಆರ್ ನಟರಾಜ್ ಮಾತನಾಡಿ, ಹೋಬಳಿ ಕೇಂದ್ರದ ಗ್ರಾಮ ಪಂಚಾಯಿತಿ ಆಗಿರುವುದರಿಂದ ಪ್ರಥಮ ಆದ್ಯತೆಯಾಗಿ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿಗೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ಇದರ ಜೊತೆಗೆ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಅನುದಾನ ತರುವ ಮೂಲಕ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಗಮನ ಹರಿಸಲಾಗುತ್ತದೆ ಎಂದು ತಿಳಿಸಿದರು. ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಅವರು ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರಾಧಾಮಣಿ ಹರೀಶ್, ಟಿಎಪಿಸಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಹದೇವಮ್ಮ ಶಂಕರ್, ಉಪಾಧ್ಯಕ್ಷರಾದ ಎಚ್ಎಂ ನಟರಾಜ್, ಮುಖಂಡರಾದ ಬಿಸಿ ದೊರೆಸ್ವಾಮಿ, ಎಚ್ಎಂ ಜೈರಾಮ್, ಮೊಹಮ್ಮದ್ ಜಾವೇದ್, ಜಿಲ್ಲಾ ಯಾದವ ಸಂಘದ ಮಾಜಿ ಅಧ್ಯಕ್ಷರಾದ ಹುಲ್ಲೇನಹಳ್ಳಿ ನಾರಾಯಣ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಠಲ್ ಕುಮಾರ್, ಎನ್ಆರ್ ಶಿವಕುಮಾರ್, ಎನ್ಎಸ್ ಮಂಜುನಾಥ್, ವಿಜಯಲಕ್ಷ್ಮಿ ಜಗದೀಶ್, ಜಬೀನ್ ತಾಜ್ ಮೊಹಮ್ಮದ್ ಜಾವೇದ್, ಮಂಜುಳಾ ಗೋಪಾಲ್, ದ್ರಾಕ್ಷಾಯಿಣಿ ಯಲ್ಲಪ್ಪ, ಗ್ಯಾಸ್ ರಾಜು, ರಮ್ಯಾ ಲೋಕೇಶ್, ರೇಷ್ಮಾ ಅಲ್ಲಾ ಭಕ್ಷಿ, ಸವಿತಾ ಯೋಗೇಶ್, ಪ್ರಮುಖರಾದ ಪಟೇಲ್ ಕುಮಾರ್, ಎನ್ಡಿ ಶಂಕರ್, ಹುಲಿಕೆರೆ ಸಂಪತ್ ಕುಮಾರ್, ಕುಳ್ಳೇಗೌಡ, ಕೆಂಪೇಗೌಡ, ಹೋಟೆಲ್ ರಾಜಣ್ಣ, ಎಚ್ಬಿ ರಂಗಸ್ವಾಮಿ, ಜಯರಾಮ್, ಬಸವನಪುರ ಪ್ರಕಾಶ್, ಪಿಡಿಒ ಶಿವರಾಮ್, ಬಿಲ್ ಕಲೆಕ್ಟರ್ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಕಡಿಮೆ ಅವಧಿನಲ್ಲಿ ಅವಧಿನಲ್ಲಿ ಕಡಿಮೆ ಅವಧಿ ಆದರೂ ಕೂಡ ಅವರ ಶಕ್ತಿ ಮೇಲೆ ಏನು ಕೆಲಸ ಆಗಬೇಕು ಆ ಕೆಲಸ ಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ತುಂಬ ಸಹಕಾರ ಮಾಡಿದಂಥ ನಮ್ಮ ಶಾಸಕರಾದಂಥ ಬಾಲಕೃಷ್ಣ ಅವರು ಮತ್ತು ನನ್ನ JDS ಕಾರ್ಯಕರ್ತರು, ಮುಖಂಡರುಗಳು ಮತ್ತು ನನ್ನ 18 ಗ್ರಾಮ ಪಂಚಾಯತಿ ಸದಸ್ಯರುಗಳು, ನುಗ್ಗೇಹಳ್ಳಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ
ಹೃತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತಾ ಮತ್ತು ಮುಂಬರುವ ದಿನಗಳಲ್ಲಿ ಸ್ವಚ್ಛತೆ, ಬೆಳಕು ಮತ್ತು ಕುಡಿಯ ನೀರಿನ ಕೆಲಸವನ್ನು ಪ್ರಮುಖ ಆದ್ಯತೆ ಕೊಟ್ಕೊಂಡು ಕೆಲಸ ನಿರ್ವಹಿಸ್ತೀನಿ ಅಂತ ಹೇಳ್ತಾ ಶ್ರೀನಿವಾಸಪುರ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ರವರು ವಿದೇಶ ಪ್ರವಾಸದ ವೇಳೆ ವಿಧಿವಶರಾಗಿದ್ದು ಅವರ ಮೃತದೇಹವು ಶನಿವಾರ ಮುಂಜಾನೆ ಚನ್ನಪಟ್ಟಣಕ್ಕೆ ಬರಲಿದೆ. ಅಂದೇ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಹೃದಯಾಘಾತದಿಂದ ಪಟ್ಟಾಯಂನಲ್ಲಿ ಸಾವನ್ನಪ್ಪಿದ್ದ ವೆಂಕಟೇಶ್ ಅವರ ಮೃತದೇಹವು ಶನಿವಾರ ಮುಂಜಾನೆ 4 ಗಂಟೆ ಸುಮಾರಿಗೆ ಚನ್ನರಾಯಪಟ್ಟಣಕ್ಕೆ ಬರಲಿದ್ದು, ನಾಗಸಮುದ್ರ ಬಳಿ ಇರುವ ಅವರ ತೋಟದ ಮನೆಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ ಮೃತದೇಹದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇದ್ದು, ನಂತರ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬ ವರ್ಗ G4 ನ್ಯೂಸ್ಗೆ ತಿಳಿಸಿದ್ದು, ಸಾರ್ವಜನಿಕರು ಅವರ ಅಂತಿಮ ದರ್ಶನವನ್ನು ಅವರ ನಿವಾಸದಲ್ಲೇ ಪಡೆಯಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದಲ್ಲಿ ಸಾರ್ವಜನಿಕರ ಮೃತದೇಹವನ್ನು ಉಚಿತವಾಗಿ ಸಾಗಿಸಲು 14 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಶಾಂತಿ ವಾಹನ ಸಾರ್ವಜನಿಕರ ಸೇವೆಗೆ ಸಿದ್ಧ. ಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಲೋಕಾರ್ಪಣೆ. ತಾಲೂಕಿನ ಹಿರಿಸಾವೆ ಹೋಬಳಿ ಬೂಕನಬೆಟ್ಟ ಜಾತ್ರೆ ಜನವರಿ 10 ರಿಂದ 21ರವರೆಗೆ. ರಾಸುಗಳ ಜಾತ್ರೆಗೆ ಯಾವುದೇ ಲೋಪವಾಗದಂತೆ ಎಚ್ಚರ ವಹಿಸುವಂತೆ ಶಾಸಕ ಸಿಎನ್ ಬಾಲಕೃಷ್ಣ ಸೂಚನೆ. ರಾಸು, ಎತ್ತಿನ ಗಾಡಿಗೆ ಸುಂಕ ನಿರ್ಬಂಧ ಎಂದ ಶಾಸಕರು. ಹಾಗೂ ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎನ್ಆರ್ ನಟರಾಜ್ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು. ಸ್ವಚ್ಛತೆ, ಬೀದಿ ದೀಪ, ರಸ್ತೆ ಅಭಿವೃದ್ಧಿಗೆ ಆದ್ಯತೆ ಎಂದ ನೂತನ ಅಧ್ಯಕ್ಷರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ G4 ನಮಸ್ಕಾರ.